ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಮಹತ್ತರವಾದಂಥ ಒಂದು ಆಜ್ಞೆಯನ್ನು ನೀಡುತ್ತಿದ್ದಾರೆ. ನೀವು ಲೋಕಾದ್ಯಂತ ಹೋಗಿ ಎಲ್ಲ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿ ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಡಿ. ಇದು ಕೇವಲ ಅಂದು ಶಿಷ್ಯರಿಗಿತ್ತ ಆಜ್ಞೆಯಲ್ಲ, ಇಂದಿಗೂ ಸಹ ನಮ್ಮೆಲ್ಲರಿಗೂ ಇರುವಂಥ ಒಂದು ದಿವ್ಯ ಕರೆಯಾಗಿದೆ. ಕ್ರಿಸ್ತನ ಆಜ್ಞೆಯನ್ನು ಅಕ್ಷರಶಃ ಪಾಲಿಸಿದವರಲ್ಲಿ ಸಂತ ಫ್ರಾನ್ಸಿಸ್ ಝೇವಿಯರ್ ಪ್ರಮುಖರು. ಅವರು ದೂರದ ದೇಶಗಳಿಗೆ ಪ್ರಯಾಣಿಸಿದರು, ಭಾರತ ದೇಶಕ್ಕೂ ಸಹ ಬಂದರು. ಕ್ರಿಸ್ತನ ಪ್ರೀತಿಯ ಸಂದೇಶವನ್ನು ತಮ್ಮ ಕೊನೆಯ ಉಸಿರಿನವರೆಗೂ ಸಾರಿದರು. ಅವರು ಹೋಗು ಎಂಬ ಮಾತನ್ನು ಕಾರ್ಯರೂಪಕ್ಕೆ ತಂದರು. ಆದರೆ ನಮ್ಮ ಕಥೆ ಏನು? ನಾವೆಲ್ಲರೂ ಜಗತ್ತಿನಾದ್ಯಂತ ಪ್ರಯಾಣಿಸಲು ಸಾಧ್ಯವಿಲ್ಲ. ಹಾಗಾದರೆ ನಾವು ಪ್ರಭುವನ್ನು ಹೇಗೆ ಘೋಷಿಸಬೇಕು? ನಾವು ಎಲ್ಲಿದ್ದೇವೆಯೋ ಅಲ್ಲಿ ನಮ್ಮ ಜೀವನದ ಮೂಲಕವೇ ಆತನನ್ನು ಸಾರಬೇಕು. ದೇವರ ವಾಕ್ಯದ ಮೌಲ್ಯಗಳಾದಂತಹ ಪ್ರೀತಿ ಇರಬಹುದು, ಕರುಣೆ, ಪ್ರಾಮಾಣಿಕತೆ ಮತ್ತು ಸೇವೆಯನ್ನು ನಮ್ಮ ನಡೆನುಡಿಗಳಲ್ಲಿ ತೋರಿಸಬೇಕು. ನಮ್ಮ ನಡತೆ, ನಮ್ಮ ಮಾತು, ನಮ್ಮ ಪ್ರತಿಕ್ರಿಯೆಗಳೇ ನಮ್ಮ ಸುವಾರ್ತೆಯಾಗಬೇಕು. ನಾವು ಸುವಾರ್ತೆಯನ್ನು ಜೀವಿಸಿದರೆ ನಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ಪ್ರಭು ಯಾರೆಂದು ತೋರಿಸಲು ಬೇರೆ ಮಾತುಗಳೇ ಬೇಕಿಲ್ಲ. ನಾವು ನಮ್ಮ ಬದುಕಿನಿಂದ ಆತನನ್ನು ಸಾರೋಣ, ಆತನ ಪ್ರೀತಿಯ ಸಾಕ್ಷಿಗಳಾಗಿ ಜೀವಿಸೋಣ. ಆಮೇನ್. ಹಲ್ಲೆಲೂಯಾ.